ಕ್ಷಮಿಸಬೇಕು. ನಾನು ಸುಮತ್ ಇನ್ನೂ ಹೆಚ್ಚು ಕೂತು ನಂತರ ಮಾತಾಡಿ ಹೋಗಬೇಕಾಗಿತ್ತು. ಆದರೆ ನನ್ನ ಆರೋಗ್ಯ ಸರಿ ಇಲ್ಲ. ನಾನು ಏರ್ಪೋರ್ಟ್ ನನ್ನ ಮನೆ ಜಕ್ಕೂರಲ್ಲಿ. ಹಾಗಾಗಿ ಎಲ್ಲರ ಸಹಕಾರ ಅನುಮತಿ ಕೇಳಿ ಮಾತಾಡಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀ ಶ್ರೀ ಅರ್ಜುನ್ ಅವಧೂತ್ ಗುರುಜಿಯವರೇ, ಸ್ನೇಹಿತರು, ನಮ್ಮ ರಾಷ್ಟ್ರೀಯ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರು ಕ್ರಿಯಾಶೀಲರಾದಂಥ ಶ್ರೀ ಗೋವಿಂದ ಕುಲಕರ್ಣಿ ಅವರೇ, ಶಾಸಕ ಸ್ನೇಹಿತರಾದಂಥ ಸಿ ಕೆ ರಾಮಮೂರ್ತಿ ಅವರೇ, ನಮ್ಮ ಸ್ನೇಹಿತರು ಬ್ರಾಹ್ಮಣ ಅಭಿವೃದ್ಧಿ ಸಮಾಜದ ಅಧ್ಯಕ್ಷರಾದಂಥ ಜಯಸಿಂಹ ಅವರೇ, ಶ್ರೀಮತಿ ರೇವತಿ ಕಾಮತ್ ಅವರೇ, ಶ್ರೀ ಗಿರೀಶ್ ನಿರ್ಗುಂದ್ ಅವರೇ, ತ್ರಿವಿಕ್ರಮ್ ಜೋಶಿ ಅವರೇ ಮತ್ತು ಭಾರ್ಗವ ಪ್ರಶಸ್ತಿಗೆ ಪಾದದಂಥ ಆದ ಶ್ರೀ ಶ್ರೀನಾಥ್ ಅವರೇ, ಶ್ರೀ ಆಶಾ ದಿನೇಶ್ ಅವರೇ, ಅರಮಲ್ಗೆ ಪಾರಿಸತ್ಯ ಅವರೇ, ಶ್ರೀ ವಿಶ್ವೇಶ್ವರ ಭಟ್ ಅವರೇ, ಶ್ರೀನಿವಾಸ ರಾವ್ ಅವರೇ, ಇಲ್ಲಿ ಬಂದಂಥ ಎಲ್ಲ ಗಣ್ಯರೇ, ತಾಯಿಂದಿರೇ, ಪತ್ರಕರ್ತ ಮಿತ್ರರೇ, ಒಂದು ಶಬ್ದ ನಾನು ಬಿಟ್ಟೆ. ಏನು ಯಾರು ಹೇಳ್ಬೋದು, ಏನು ಹೇಳಿಲ್ಲ ನಾನು. ಪ್ರತಿಭಟನೆ ತಗೊಂಡೆ, 2 ಸಲ ತಗೊಂಡು ಸಿದ್ಧಾಂತ ಹೆಸರು ತಗೊಂಡೆ. ಯುವ ಮಿತ್ರರೇ ಅಂತ ಹೇಳಿ ನಾನು 1971 ಇಸ್ವಿಯಿಂದ ನಾನು 24 ವರ್ಷ ಇದ್ದವ ರಾಜಕೀಯ ಕ್ಷೇತ್ರದಲ್ಲಿ. ಅದೇ ಮತ ಯಾರು ಚಲಾಯಿಸಬೇಕು ಅದು ಮತದಾನ ಅಧಿಕಾರ. ನನ್ನ ಮತ್ತೇನು ಹೆಚ್ಚಿನ ಶಿಫ್ಟ್ ಮಾಡ್ತಾರೆ. ಒಳ್ಳೆಯದು, ಒಳ್ಳೆಯ ಶಾಸಕರು. ಆದರೆ ಸರಿಯೋ ತಪ್ಪು, ಬ್ರಾಹ್ಮಣರಿಗೆ ಬಹಳ ದೊಡ್ಡ ಇತಿಹಾಸ ಇದೆ. ಈ ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಬ್ರಾಹ್ಮಣ ಸಮಾಜ ರಾಷ್ಟ್ರದ ಸೇವೆ ಮಾಡಿದೆ. ಮತ್ತು ಈ ಇತಿಹಾಸ ಎಷ್ಟೋ ಮೆಚ್ಚಲು ಕಡಿಮೆ ಅಂತ ನಾನು ಭಾವಿಸ್ತೇನೆ. ಆದರೆ ಇವತ್ತಿನ ರಾಜಕೀಯ ಕ್ಷೇತ್ರದಲ್ಲಿ ಒಪ್ಕೊಳ್ತೇನೆ, ಉತ್ತರ ಹಿಂದೂಸ್ತಾನದಲ್ಲಿ ಬಹಳಷ್ಟು ಜನ ನಮ್ಮ ಸಮಾಜದವರು ಶಾಸಕರಾಗಿದ್ದಾರೆ, ಮುಖ್ಯಮಂತ್ರಿಗಳು ಆಗಿದ್ದಾರೆ. ಇಲ್ಲೇನು ಗುಂಡ್ರಾಯರು ಮುಖ್ಯಮಂತ್ರಿ ಆಗಿದ್ರು. ಆದರೆ ಶಾಸಕರ ಕೊರತೆ. ನಮ್ಮ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾವು 2-3 ಜನ ಶಾಸಕರಿರ್ಬೋದು. ಜಯಸಿಂಹ 3 ಜನ ಅದೇವೆ. ದಿನೇಶು, ನಾನು ಮತ್ತು ವಿಶ್ವಾಸ್ ವೈದ್ಯ. ಹಾಗಾಗಿ
ಮುಖ್ಯವಾಗಿ ನಮ್ಮ ಸಮಾಜ ಬುದ್ಧಿವಂತರ ಸಮಾಜ, ಚಾರಿತ್ವಂತ ಜನ, ಕ್ರಿಯಾಶೀಲ, ಆದಿವತ್ತು ನಮ್ಮ ಯುವಕರು ಸಮಾಜ ಸೇವೆಯಲ್ಲಿ ಹೆಚ್ಚು ಕಾಣಿಸ್ತಾ ಇದೆ. ಪ್ರದೀಪ್ ಯುವಕರಾದಿರಿ, ಇವನ್ ಎಕ್ಸೆಪ್ಷನ್ ಅಂದಿರಿ, ಆ ಜೋಶಿ ಒಂದು ಎಕ್ಸೆಪ್ಷನ್ ಇರಬೇಕು. 24 ಗಂಟೆ ರಾಜಕೀಯ ಮಾಡ್ರಿ, 24 ಗಂಟೆ ಇದೇ ಕೆಲಸ ಮಾಡ್ರಿ ಅಂತ ನಾ ಹೇಳುದು. ಆದ್ರೆ ಇಲ್ಲಿ ಬಂದ ಹಿರಿಯವರಿಗೆ ನಾನು ಮನವಿ ಮಾಡ್ತೇನೆ, ಮಕ್ಕಳಿಗೆ ಬ್ರಾಹ್ಮಣ ಸಮಾಜ ಬಗ್ಗೆ ಅವರಲ್ಲಿ ಅಭಿಮಾನ ಬೆಳೆಸಿ. ನಾ ನೋಡಿ ಯಾವುದೂ ಬ್ರಾಹ್ಮಣ ಸಮಾಜದ ಕಾರ್ಯಕ್ರಮ ಅಟೆಂಡ್ ಮಾಡ್ತೀನಿ. ನನ್ನ ಕ್ಷೇತ್ರದಲ್ಲಿ 1,70,000 1,80,000 ನೋಡಿದ್ರಿ, 2,000 ಬ್ರಾಹ್ಮಣರು ಹುಟ್ಟಿಲ್ಲ. ನಿರಂತರ 83ನೇ ಇಸ್ವಿಯಿಂದ ಆರಿಸ್ತಾ ಬಂದಿದ್ದೇನೆ. ನಾ ದೊಡ್ಡವನಲ್ಲ, ಆ ಭಾಗದ ಜನರನ್ನ ಮೆಚ್ಚಬೇಕು. ಹಾಗಾಗಿ ಈ ಜಾತಿ ವ್ಯವಸ್ಥೆಯಲ್ಲಿ ಬೆಳೀಲಿಕ್ಕಾಗ್ತದೆ. ಗುರಿ ಬೇಕು, ನಿಷ್ಠೆ ಬೇಕು, ಪ್ರಾಮಾಣಿಕ ಪ್ರಯತ್ನ ಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಹೆಜ್ಜೆ ಹಾಕಬೇಕು. ಇವತ್ತು ನಮ್ಮ ಪ್ರದೀಪ್ ಅವರ ನಾಯಕತ್ವದಲ್ಲಿ ನಿಜವಾಗಿ ಹೇಳ್ತೇನೆ, ಭಾಳ ಕ್ರಿಯಾಶೀಲವಾಗಿ ಈ ಬ್ರಾಹ್ಮಣ ಸಂಘ ಕೆಲಸ ಮಾಡ್ತಾ ಇದೆ ಎಂದು ನಾನು ನಿಮ್ಮ ಅಭಿಸ್ತಾ ಇದ್ದೇನೆ. ಸ್ವಯಂ ಪ್ರೇರಣೆಯಿಂದ ನಿಮ್ಮೆಲ್ಲರೂ ಸಹಕಾರದಿಂದ ಇವತ್ತು ಎಲ್ಲರ ಒಂದೇ ಕಡೆ ತಂದು ಭಾಳ ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಒಳ್ಳೆಯ ನಾಯಕತ್ವ ಬ್ರಾಹ್ಮಣ ಸಂಘಕ್ಕೆ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ಕುಲಕರ್ಣಿಯವರು ಹಾಗೆ ಭಾಳ ಸಜ್ಜನರು, ದಿಲ್ಲಿ ಆಗಿರ್ತಾರೆ, ಮುಂಬೈದಲ್ಲಿ ಇರ್ತಾರೆ, ಪುಣಾದಲ್ಲಿ ಅವರು ವಾಸ್ತಾನ, ಭಾಳ ಕಷ್ಟಪಡ್ತಾರೆ. ನನ್ನೊಂದು 3 ದಶಕ್ಕಿಂತ ಹೆಚ್ಚು ನಿಮ್ಮ ಪರಿಚಯ, 3-4 ದಶಕ ಆಗಿರ್ಬೋದು. ಹಾಗಾಗಿ ನೀವು ಕೆಲಸ ಮಾಡ್ತಾ ಇದ್ದೀವಿ. ಅದೇನಂದ್ರೆ ನಮ್ಮ ಆಸ್ತಿ ಅಂದ್ರೆ ವಿದ್ಯೆ, ನಮ್ಮ ಆಸ್ತಿ ಅಂದರೆ ವಿದ್ಯೆ. ಪ್ರತಿಯೊಂದು ನಮ್ಮ ಮಗು ವಿದ್ಯೆ ಸಂಪಾದನೆ ಮಾಡಬೇಕು. ಕಾಮತಮ್ಮ ಅವ್ರು ಕೂತಿದ್ದಾರೆ, ಅವ್ರ ಮಗನ ಬಗ್ಗೆ ನಾ ಎಷ್ಟು ಪ್ರಶಂಸೆ ಮಾಡಿದ್ರು ಕಡಿಮೆ. ಅದು ತಾಯಿಗೆ ಮೊದಲೇನು ನಮ್ಮನ್ನು ಮಾಡಬೇಕಾಗ್ತದೆ. ಹಾಗಾಗಿ ಇವತ್ತು ಅಧ್ಯಕ್ಷರು ತಮ್ಮ ಮಾತಲ್ಲಿ ನಾವು ಹೊಲಿಗೆ ಮಷಿನ್ ಕೊಟ್ಟಿದ್ದು ಉಲ್ಲೇಖ ಮಾಡಿದ್ರು. ಮುಖ್ಯವಾದ ಕಾರಣ ಅಂದರೆ ನಮ್ಮಲ್ಲಿ ಮಧ್ಯಮ ಜನ ಅಥವಾ ಯಾರು ಬಡವರು ಅದಾರೆ
ಆ ಹೆಣ್ಮಕ್ಳಿಗೆ ಕೂಲಿ ಕೆಲಸಕ್ಕೆ ಹೋಗಲಿಕ್ಕಾಗೋದು. ಸ್ವಯಂ ಏನು ಉದ್ಯೋಗ ಮಾಡಬೇಕು. ನಾನು ಶಿಕ್ಷಣ ರಂಗದಲ್ಲಿ ಹೆಚ್ಚಿಲ್ಲ. ಅದು ನನ್ನ ಒಂದು ಸಂಸ್ಥೆ ಇದೆ, ರೂಟ್ ಸಿಟಿ ಅಂತ. ವಿಶ್ವೇಶ್ವರ ಮಠದ ಪರಿಚಯ ಇರ್ಬೋದು ಆ ಸಂಸ್ಥೆ. ಬಡ ಮಕ್ಕಳಿಗೆ, ಜಾತಿ ಅಲ್ಲ, ಯಾವ ಸಮಾಜದ ಮಕ್ಕಳಿಗೆ, ಬಡ ಮಕ್ಕಳಿಗೆ ನಾವು ಅಡ್ಮಿಷನ್ ಕೊಟ್ಟು ನಮ್ಮ ಹಾಸ್ಟೆಲ್ದಲ್ಲಿ ಸ್ಕಿಲ್ ಟ್ರೈನಿಂಗ್ ಕೊಟ್ಟು, ನಮ್ಮ ಹಾಸ್ಟೆಲ್ದಲ್ಲಿ ಇಟ್ಕೊಂಡು ಸ್ಕಿಲ್ ಟ್ರೈನಿಂಗ್ ಕೊಟ್ಟು ಉಚಿತವಾಗಿ ವಸತಿ, ಉಚಿತವಾಗಿ ತಿಂಡಿ, ಫೀ ಇಲ್ಲ. ಇಂಥ 30,000 ಮಕ್ಕಳಿಗೆ ನಾನು ಕಳೆದ 8 ವರ್ಷದಿಂದ ತರಬೇತಿ ಕೊಟ್ಟಿದ್ದೇನೆ. ಭಾರತ ಸರ್ಕಾರ ಸಹ ನಮ್ಮ ಕೆಲಸ ಮೆಚ್ಚಿ ರಾಷ್ಟ್ರಮಟ್ಟದಲ್ಲಿ ನಮಗೆ 2ನೇ ಸ್ಥಾನ ಕೊಟ್ಟಿದ್ದಾರೆ. ಇದಕ್ಕೆ ಯಾಕೆ ಹೇಳ್ತಾ ಇರೋದಂದ್ರೆ, ಯಾರು ಸಾಧ್ಯತೆ ಅವರು, ಯಾರು ಆರ್ಥಿಕವಾಗಿ ಸಂಪನ್ನ ಆದರೆ ಅಥವಾ ಯಾರಿಗ ಸ್ವಲ್ಪ ಶಕ್ತಿ ಇದೆ, ಅವರು ಇಂಥ ಮಕ್ಕಳಿಗೆ ಗುರುತಿಸಿ ಬ್ರಾಹ್ಮಣ ಸಮಾಜದ ಮುಖಾಂತರ ಅವ್ರಿಗೆ ಸ್ಕಿಲ್ ಟ್ರೈನಿಂಗ್ ಕೊಡೋದು ಅವಶ್ಯಕ ನಾನು ಭಾವಿಸ್ತೇನೆ. Your skill is the order of the day. BA, BCom ಆಗ್ಬೋದು, ಅದು ಒಳ್ಳೆ. ಆದ್ದರಿಂದ ಇವತ್ತು ವಿದ್ಯೆ ಸಂಪಾದನೆ ಮಾಡೋದು, ಇದು ಉದ್ಯೋಗ ಸಂಪಾದನೆ ಮಾಡೋದು ಬಹಳ ಕಷ್ಟ. ಅದು ಸ್ಕಿಲ್ ಟ್ರೈನಿಂಗ್ ಮುಖಾಂತರ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯನೇ. ಬ್ರಾಹ್ಮಣರಲ್ಲಿ ಮಧ್ಯಮ ವರ್ಗದ ಜನ ಹೆಚ್ಚು, ಆರ್ಥಿಕವಾಗಿ ಸಂಪನ್ನ ಜನ ಅದಾರೆ ಬಹಳ ಕಡಿಮೆ. ಕೈಗಾರಿಕೆ ಮಾಲೀಕರು ಅದಾರೆ. ನಾ ಹೇಳಿದೆಲ್ಲ, ನಾನು ಎಷ್ಟು 25, 30 ವರ್ಷ, 20, 22 ವರ್ಷ ಕೈಗಾರಿಕಾ ಮಂತ್ರಿ ಇದ್ದೆ. ಹಲವಾರು ಕೈಗಾರಿಕೆ ತರಲಿಕ್ಕೆ ಸಾಧ್ಯ. ಟೊಯೋಟಾ, ವೋಲ್ವೋ, ಟೆಲ್ಕೋ, ರತನ್ ಟಾಟಾ ತೊಗೊಂಡ್ಬಂದಿದ್ದೆ. ದಿವಂಗತ ರತನ್ ಟಾಟಾಗೆ ಧಾರವಾಡಕ್ಕೆ 3 ಪ್ರಾಜೆಕ್ಟ್ಸ್ ಹಾಕಿದ್ರು ಅವರಲ್ಲಿ. ದೊಡ್ಡ ದೊಡ್ಡ ಕೈಗಾರಿಕೆಗಳು, ಸಾವಿರಾರು ಜನ ಉದ್ಯೋಗ ಕೊಟ್ಟಿದ್ರು. ಟೆಲ್ಕಾನ್, TVS ಮೋಟರ್ ಬಂತು ಮೈಸೂರಿಗೆ. ದೊಡ್ಡ ದೊಡ್ಡ ಕೈಗಾರಿಕೆಗಳು ಬಂತು. ಅದರಿಂದ ಸಣ್ಣ ಕೈಗಾರಿಕೆ ಬರಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಮುಖ್ಯವಾಗಿ ನಿಮ್ಮ ಮಕ್ಕಳ ಸ್ವಾವಲಂಬಿ ಇರಬೇಕು, ಸ್ವಾಭಿಮಾನದಿಂದ ಬಾಳಬೇಕು. ನಾ ಯಾವುದೂ ಸಮಾಜ ಇರುವುದಿಲ್ಲ, ಇಲ್ಲ ನಾ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಇದ್ದಿಲ್ಲ. ಎಲ್ಲ ಸಮಾಜ, ನನ್ನ ಕಡೆ ಕ್ಷತ್ರಿಯ ಮರಾಠ ಸಮಾಜ ಭಾಳ ದೊಡ್ಡ ಪ್ರಮಾಣದಿದೆ. ಅವ್ರು 70-80 ಸಾವಿರ ಓಡಿದವರು. ಪ್ರತಿಸಂತೆ ಬಹುತೇಕ ವಿರುದ್ಧ ಅವರು ನಿಂತಿದ್ದಾರೆ. ಆದರೆ ಎಲ್ಲರೂ ತಗೊಂಡು ಹೋಗ್ಬೇಕು, ಯಾವ ಸಮಾಜಕ್ಕೂ ಹಿಂದೆ ಬಿಡಬಾರ್ದು. ಎಲ್ಲರಿಗೂ ಸಹಾಯ ಆಗಬೇಕು. ಎಲ್ಲ ಸಮಾಜದಲ್ಲಿ ಆ ಜನಾಂಗ, ಯುವಕರು ಯುವತಿಯವರು ಸಹ ವಿದ್ಯಾವಂತರಾಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು. ಇವತ್ತು ನಿರುದ್ಯೋಗ ಬಹಳ ಬೆಳೀತಾ ಇದೆ. ನಿರುದ್ಯೋಗ, ಬೆಲೆ ಏರಿಕೆ, ಇವು 2 ಜ್ವಲಂತ ಸಮಸ್ಯೆಗಳು ಇವೆ. ಇದರಲ್ಲಿ ಮಹತ್ವವಾಗಿ ನೀವು ಚರ್ಚೆ ಮಾಡೋದು ನಿರುದ್ಯೋಗ. ಯಾಕಂದರೆ ನಿಮ್ಮ ಮಕ್ಕಳು ಯಾವುದಾದ್ರು ಸಣ್ಣ ಕೈಗಾರಿಕೆ ಪ್ರಾರಂಭ ಮಾಡಿದ್ರೆ ನನಗೆ ಭಾಳ ಸಂತೋಷ ಇದೆ. ಆ ಥರದ ವ್ಯವಸ್ಥೆ ಇದ್ರೆ ಸಾಧ್ಯ. ಆದರೆ
ನಮ್ಮ ಮಕ್ಕಳು ಖಾಲಿ ಕೈಲೇ ಕುಟಬಾರ್ದು. ಇಲ್ಲಿ ತಾಯಿದ್ದೂರು ಬಂದಿದ್ದಾರೆ, ಭಾಳ ಹಿರಿಯವರು ಅದಾರೆ. ಇವತ್ತು ನಾವು ಬ್ರಾಹ್ಮಣನಾಗಿ ಹುಟ್ಟಿದ್ದು ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊಳ್ಬೇಕು. ಬೇರೆ ಸಮಾಜ ಬಗ್ಗೆ ದ್ವೇಷ ಇರಬಾರ್ದು. ಯಾರು ಬಂದರೂ ಸಹಾಯ ಮಾಡೋ ಭಾವನೆ ಇಲ್ಲ. ಬಡತನ ಬಹಳ ಕೆಟ್ಟ, ಬಡತನ ಯಾರಿಗೂ ಇರಬಾರ್ದು, ಕಷ್ಟ ಯಾರಿಗೂ ಇರಬಾರ್ದು. ಅದಕ್ಕೆ ಕೆಲವು ತಪ್ಪಿಸ್ಲಿಕ್ಕೆ ಆಗುವುದು. ಕಾಯಿಲೆ ಶ್ರೀಮಂತರಿಗೂ ಆಗ್ತದೆ, ಬಡವರಿಗೂ ಆಗ್ತದೆ, ಎಲ್ಲರಿಗೂ ಆಗ್ತದೆ. ಆದರೆ ಸಮಾಜದಲ್ಲಿ, ಬ್ರಾಹ್ಮಣ ಸಮಾಜದ ಎಲ್ಲಕ್ಕಿಂತ ಬಿಗ್ಗೆಸ್ಟ್ ವೀಕ್ನೆಸ್ ಏನಂದ್ರೆ ಒಕ್ಕಟ್ಟಿಲ್ಲೇ ಇಲ್ಲ. ನಾವು ಪೂರ್ವದ ಮತ್ತು ಪಶ್ಚಿಮ ಅಂತಾರೆ. ಏನ್ರಿ ಅಧ್ಯಕ್ಷರೇ, ವಿಶ್ವೇಶ್ವರ ತಪ್ಪು ಹೇಳ್ತಾ ಇದ್ದಾರೆ. ಹಾಗಾಗಿ ಒಕ್ಕಟ್ಟು ಯಾಕೆ? ಬೇರೆಯವ್ರು ದ್ವೇಷ ಮಾಡ್ಲಿಕ್ಕಲ್ಲ, ಬೇರೆಯವ್ರು ಕೆಟ್ಟ ಮಾಡ್ಲಿಕ್ಕಲ್ಲ. ನಮ್ಮ ಜನಾಂಗದ, ನಮ್ಮ ಯುವಕರ, ನಮ್ಮ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಒಕ್ಕಟ್ಟಿರ್ಬೇಕು ವಿನ ಬೇರೆ ಸಮಾಜ ತೊಂದರೆ ಮಾಡ್ಲಿಕ್ಕಲ್ಲ. ಇದು ಬಹಳ ಮಹತ್ವ. ಹಾಗಾಗಿ ಸಾಕಷ್ಟು ಸಮಯನ ತಗೊಂಡಿದ್ದೇನೆ. ಇವತ್ತು ಭಾರ್ಗವ್ ಪ್ರಶಸ್ತಿಗೆ ಯಾರು ಪಾತ್ರರಾಗಿದ್ದಾರೆ ಅವರೆಲ್ಲರೂ ನಾನು ಅಭಿನಯಿಸ್ತೇನೆ. ಅವರು ತಮ್ಮ ಜೀವನದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಮಾಡಿ ಜನರ ಅಭಿಮಾನಕ್ಕೆ, ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ. ಅವರೆಲ್ಲರೂ ಅಭಿನಯಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.